ಎಸ್ ಗೈಸ್, ಈಗ ನಾವು ಎಲ್ಲಿ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರ ಕವಿಯವ್ರ ಮನೆಗೆ ಹೋಗ್ತೀವಿ. ಅವರ ಕಾಡಿನ ಬಗ್ಗೆ, ನೇಚರ್ ಬಗ್ಗೆ ಪುಸ್ತಕವನ್ನು ಬರ್ದಾರಂತೆ. ಅದಕ್ಕಿಂತ ಬೇರೆ ಬೇರೆ ಹಲವಾರು ಪುಸ್ತಕಗಳನ್ನು ಬರ್ದಾರ. ಅದಕ್ಕೋಸ್ಕರ ನಾವು ಹೋಗಿ ಒಂದ್ಸಲ ವಿಸಿಟ್ ಮಾಡಿಬರೋಣ ಅಂತ ಹೇಳಿಕೆ ಹೋಗತ್ತೀವಿ. ಅವ್ರು ಬರೆದಿರೋ ಪುಸ್ತಕ ಜಾಸ್ತಿ ಆಲ್ಮೋಸ್ಟ್ ಜನ ಓದಿರೋದು ಕರ್ವಾಲೋ ಅಂಥೇಳಿ ಪುಸ್ತಕ. ಮತ್ತು ಈಗ ನಾವು ಅವ್ರದ್ದು ಮ್ಯೂಸಿಯಮಿಗೆ ಹೋಗ್ತೀವಿ. ಅವ್ರ ಮನೆಗೆ ಹೋಗಂದ್ರೆ ಬಿಡೋಂಗಿಲ್ಲ. ಅವರು ಬರೆದಿರೋವಂಥ ಬುಕ್ಸ್ಗಳೆಲ್ಲ ಮ್ಯೂಸಿಯಮ್ನಾಗ ಅದಾವು. ಆ ಮ್ಯೂಸಿಯಮಿಗೆ ಹೋಗಿ ನಿಮಗೆ ಯಾವ್ಯಾವ ಬುಕ್ಸ್ ಅದಾವ ಅಂತೇಳಿ ತೋರಿಸ್ತೀವಂತ. ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಯಮಿಗೆ ರೀಚ್ ಆಗತ್ತೆ. ಇದೆ ನೋಡ್ರಿ ಅವ್ರದ್ದು ಮ್ಯೂಸಿಯಮ್. ಬುಕ್ಸ್ ಏನೇನು ಅದಾವು ನೋಡೋಣ್ರಿ. ಒಳಗಡೆ ಹೋಗಿ, ಒಳಗಡೆ ಮೋಸ್ಟ್ಲಿ ಲಾಕ್ ಮಾಡಿದಂಗೆ ಐತಿ. ನೋಡೋಣ್ರಿ. ಗುಡ್ ಈವ್ನಿಂಗ್ ಎಲ್ಲರಿಗೂ. ನಾವು ಇವತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಮ್ಯೂಸಿಯಂಗೆ ಬಂದಿದ್ವಿ. ಅವ್ರ ಬಗ್ಗೆ ಹೇಳಬೇಕಾದ್ರೆ, ಪೂರ್ಣಚಂದ್ರ ತೇಜಸ್ವಿ ನಮ್ಮ ಕನ್ನಡ ನಾಡಿನ ಕವಿ ಕುವೆಂಪು ಅವರ ಸುಪುತ್ರ. ಅವರು ಹುಟ್ಟಿದ್ದು 1938 ಅವರು ಪೂರ್ಣಚಂದ್ರ ತೇಜಸ್ವಿಯವರು ಕತೆ, ಕಾದಂಬರಿ, ವಿಜ್ಞಾನ ಮತ್ತು ಕೃಷಿಯಲ್ಲಿ ಆಳವಾಗಿ ಅಧ್ಯಯನ ಮಾಡಿ ಸಹಜ ಜೀವನ, ಸರಳ ಬದುಕನ್ನು ಕಲಿಸಿಕೊಟ್ಟ ಮಹಾನ್ ವ್ಯಕ್ತಿ. ಮತ್ತು ಅವರು ಕಾರ್ವಾಲೋ, ಜುಗಾರಿ ಕ್ರಾಸ್, ಮಾಯಾಲೋಕ ಅಂತ ಪ್ರಮುಖ ಕೃತಿಗಳನ್ನು ಬರೆದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಮಹಾನ್ ವ್ಯಕ್ತಿಯಾಗಿ ಒಂದು ಹೆಸರುವಾಸಿಯಾಗಿದ್ದಾರೆ. ಥ್ಯಾಂಕ್ ಯು.